ಕೋಮುವಾದ ಹತೋಟಿಗೆ ಕ್ರಮ. ಯಾವುದಾದ್ರೂ ಅಕ್ರಮ ಚಟುವಟಿಕೆಗಳ ಬಗ್ಗೆ ಮಾಹಿತಿ ಇದ್ದರೆ ನೇರವಾಗಿ ನನ್ನ ಮೊಬೈಲ್ ಫೋನಿಗೆ ಕರೆ ಮಾಡ್ಬೋದು. ಕೋಮು ಪ್ರಚೋದನಕಾರಿಯಾಗಿರುವಂತಹ ಸೋಷಿಯಲ್ ಮೀಡಿಯಾ ಪೋಸ್ಟ್ಗಳು ನಿಮ್ಮ ಗಮನಕ್ಕೆ ಬಂದರೆ ನನ್ನ ನಂಬರ್ಗೆ ವಾಟ್ಸಪ್ ಮಾಡ್ಬೋದು. ಅಕ್ರಮ ಚಟುವಟಿಕೆಗಳಿಗೆ ಕಡಿವಾಣ. ಮಟ್ಕಾ ಏನು ದಂಧೆ ನಡೀತಾ ಇತ್ತು, ಅದರ ಮೇಲೆ 14 ಪ್ರಕರಣಗಳನ್ನು ದಾಖಲೆ ಮಾಡಿ 12ಕ್ಕಿಂತ ಜಾಸ್ತಿ ಜನರನ್ನು ನಾವು ವಶಕ್ಕೆ ತಗೊಂಡಿದ್ದೇವೆ. ನೂತನ ಎಸ್ಪಿ ಮುಂದಿದೆ ಸವಾಲುಗಳ ಸರಮಾಲೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ರಹೀಂ ಎಂಬಾತರ ಹತ್ಯೆಯ ಬಳಿಕ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ಪೊಲೀಸ್ ಇಲಾಖೆಗೆ ಭರ್ಜರಿ ಸರ್ಜರಿ ಮಾಡಲಾಗಿದೆ. ಉಡುಪಿಯ ಎಸ್ಪಿ ಆಗಿದ್ದ ಡಾಕ್ಟರ್ ಅರುಣ್ಗೆ ಮಂಗಳೂರಿಗೆ ವರ್ಗಾವಣೆಗೊಂಡಿದ್ರೆ ಉಡುಪಿ ಜಿಲ್ಲೆಗೆ ನೂತನ ಎಸ್ಪಿ ಆಗಿ ಹರಿರಾಮ್ ಶಂಕರ್ ಬಂದಿದ್ದಾರೆ. ಎಸ್ಪಿಯಾಗಿ ಅಧಿಕಾರ ವಹಿಸಿಕೊಂಡ ಕೂಡಲೇ ಹರಿರಾಮ್ ಶಂಕರ್ ಮಟಕಾ ದಂಧೆ ಮತ್ತು ಅಕ್ರಮಗಳ ವಿರುದ್ಧ ಸಮರ ಸಾರಿದ್ದಾರೆ. ಇನ್ನು ಮುಂದೆ ಜಿಲ್ಲೆಯಲ್ಲಿ ಯಾವುದೇ ಕೋಮು ಗಲಭೆಯಂತಹ ಘಟನೆಯನ್ನ ಸಹಿಸಿಕೊಳ್ಳೋದಿಲ್ಲ ಅಂತ ಖಡಕ್ ಆಗಿ ವಾರ್ನಿಂಗ್ ಕೊಟ್ಟಿದ್ದಾರೆ. ಹಾಗೆ ನೋಡಿದ್ರೆ ಜಿಲ್ಲೆಯ ನೂತನ ಎಸ್ಪಿ ಹರಿರಾಮ್ ಶಂಕರ್ ಅವರಿಗೆ ಉಡುಪಿ ಜಿಲ್ಲೆ ಹೊಸತೇನಲ್ಲ. ಅವರು ಈ ಮೊದಲು ಕುಂದಾಪುರದಲ್ಲಿ ಡಿವೈಎಸ್ಪಿ ಆಗಿದ್ದವರು. ಹಾಗಾಗಿ ಜಿಲ್ಲೆಯ ಜನರ ನಾಡಿ ಮಿಡಿತ ಅವರಿಗೆ ಗೊತ್ತಿದೆ. ಕಳೆದ ಸುಮಾರು 2 ವರ್ಷಗಳಿಂದ ಜಿಲ್ಲೆಯಲ್ಲಿ ಎಸ್ಪಿ ಆಗಿದ್ದ ಡಾಕ್ಟರ್ ಅರುಣ್ಗೆ ಖಡಕ್ ಆಫೀಸರ್ ಆಗಿದ್ದವರು. ಜಿಲ್ಲೆಯಲ್ಲಿ ಅಕ್ರಮಗಳಿಗೆ ಕಡಿವಾಣ ಬಿದ್ದಿತ್ತು. ಅದೇ ರೀತಿ ದ್ವೇಷ ಭಾಷಣಕಾರರ ವಿರುದ್ಧ ಮುಲಾಜಿಲ್ಲದೆ ಎಫ್ಐಆರ್ ದಾಖಲಿಸಿದ್ರು. ಯಾವುದೇ ಪ್ರಕರಣಗಳು ಇದ್ರೂ ಮೊದಲು ಕೇಸ್, ಆಮೇಲಿನದ್ದು ಆಮೇಲೆ ಎಂಬಂತಹ ಪ್ರವೃತ್ತಿ ಡಾಕ್ಟರ್ ಅರುಣ್ಗೆ ಅವರದ್ದಾಗಿತ್ತು. ಆದರೆ ಪೊಲೀಸ್ ಅಧಿಕಾರಿಗಳು ಖಡಕ್ ಆಗಿರುವುದು ಬೇರೆ. ಜನರ ಜೊತೆ ಮತ್ತು ತಳಮಟ್ಟದ ಪೊಲೀಸರ ಜೊತೆ ಸಂಪರ್ಕ ಇದೆಯಲ್ಲ, ಅದು ಬಹಳ ಮುಖ್ಯ. ಈ ವಿಷಯದಲ್ಲಿ ಡಾಕ್ಟರ್ ಅರುಣ್ಗೆ ಹಿಂದಿದ್ದರು. ಜನರ ಜೊತೆ ಮತ್ತು ತಳಮಟ್ಟದ ಪೊಲೀಸರ ಜೊತೆ ಅವರು ಅಷ್ಟಾಗಿ ಸಂಪರ್ಕ ಇಟ್ಟುಕೊಂಡಿರಲಿಲ್ಲ. ಈ ಸವಾಲು ನೂತನ ಎಸ್ಪಿ ಮೇಲಿದೆ. ಹರಿರಾಮ್ ಶಂಕರ್ ಈಗಾಗಲೇ ಮಟ್ಕಾ ಮತ್ತಿತರ ದಂಧೆಕೋರರ ಹೆಡೆಮುರಿ ಕಟ್ಟುತ್ತಿದ್ದಾರೆ. ಇದರ ಜೊತೆಗೆ ಜನರ ರಕ್ಷಣೆಗೆ ಸದಾ ಬದ್ಧನಿದ್ದೇನೆ. ಜನ ಕೂಡ ಅಕ್ರಮಗಳನ್ನು ಹತೋಟಿಯಲ್ಲಿ ಇಡೋದಿಕ್ಕೆ ಪೊಲೀಸರಿಗೆ ಸಹಕರಿಸಬೇಕು ಅಂತ ಮನವಿ ಮಾಡಿದ್ದಾರೆ. ಜಿಲ್ಲೆಯ ಜನತೆ ಕೋಮು ಪ್ರಚೋದನೆಗೆ ಅವಕಾಶ ಕೊಡಬಾರದು. ಕೋಮು ಪ್ರಚೋದನೆ ನೀಡುವ ಮಾಹಿತಿಗಳು ಇದ್ರೆ ತಕ್ಷಣವೇ ಪೊಲೀಸರಿಗೆ ಮಾಹಿತಿ ಕೊಡಬೇಕು. ಸಾರ್ವಜನಿಕರು ಯಾವುದೇ ಪ್ರಚೋದನೆ, ಅಹಿತಕರ ಘಟನೆಗಳಿಗೆ ಅವಕಾಶ ನೀಡದೆ ಪೊಲೀಸ್ ಇಲಾಖೆ ಜೊತೆ ಸಹಕಾರ ನೀಡಬೇಕು. ಕೋಮು ಪ್ರಚೋದನೆ, ಅಕ್ರಮ ಚಟುವಟಿಕೆಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಅಂತ ಹೇಳಿದ್ದಾರೆ. ಈಗಾಗಲೇ ನಾವು ಅಕ್ರಮ ಚಟುವಟಿಕೆಗಳ ಮೇಲೆ ಕ್ರಮ ಕೈಗೊಳ್ಳಲಿಕ್ಕೆ ಶುರು ಮಾಡಿದ್ದೇವೆ. ಮೊದಲಾಗಿ ನಾವು ಮಟ್ಕಾ ಏನು ದಂಧೆ ನಡೀತಾ ಇತ್ತು, ಅದರ ಮೇಲೆ 14 ಪ್ರಕರಣಗಳನ್ನು ದಾಖಲೆ ಮಾಡಿ 12ಕ್ಕಿಂತ ಜಾಸ್ತಿ ಜನರನ್ನು ನಾವು ವಶಕ್ಕೆ ತಗೊಂಡಿದ್ದೇವೆ. ಅವರ ಮೇಲೆ ಪ್ರಕರಣಗಳು ದಾಖಲಾಗಿದೆ. ಇದೇ ರೀತಿ ನಾನು ಮೊದಲನೇ ದಿನ ಬಂದಾಗ ಹೇಳಿದಾಗೆ ಮತ್ತೆ ಹೇಳ್ತಾ ಇದ್ದೀನಿ, ಯಾವುದಾದ್ರೂ ಅಕ್ರಮ ಚಟುವಟಿಕೆಗಳ ಬಗ್ಗೆ ಮಾಹಿತಿ ಇದ್ದರೆ ನೇರವಾಗಿ ನನ್ನ ಮೊಬೈಲ್ ಫೋನಿಗೆ ಕರೆ ಮಾಡ್ಬೋದು. ಅದೇ ರೀತಿ ಕೋಮು ಪ್ರಚೋದನಕಾರಿಯಾಗಿರುವಂತಹ ಸೋಷಿಯಲ್ ಮೀಡಿಯಾ ಪೋಸ್ಟ್ಗಳು ನಿಮ್ಮ ಗಮನಕ್ಕೆ ಬಂದರೆ ನನ್ನ ನಂಬರ್ಗೆ ವಾಟ್ಸಪ್ ಮಾಡ್ಬೋದು, ನನ್ನ ಗಮನಕ್ಕೆ ತರ್ಬೋದು. ಅದು ಯಾರೇ ಇರಲಿ, ನಿಮ್ಮ ಐಡೆಂಟಿಟಿ ನಾವು ಪ್ರೊಟೆಕ್ಟ್ ಮಾಡ್ತೀವಿ. ಮತ್ತು ನಾನಷ್ಟೆಲ್ಲ ಎಲ್ಲ ಪೊಲೀಸ್ ಸ್ಟೇಷನ್ಗಳಲ್ಲೂ ನಿಮ್ಮದು ದೂರುಗಳು ಅಥವಾ ಸಮಸ್ಯೆಗಳಿದ್ದರೆ ಧೈರ್ಯವಾಗಿ ನೀವು ಪೊಲೀಸ್ ಸ್ಟೇಷನ್ಗಳಿಗೆ ಹೋಗಬೇಕು. ನಾವು ನಿಮ್ಮ ಹತ್ರ ಸಭ್ಯವಾಗಿ ವರ್ತನೆ ಮಾಡ್ತೀವಿ. ಮತ್ತು ಪೊಲೀಸ್ ಸ್ಟೇಷನಲ್ಲಿ ಏನು ಗೌರವ ಕಂಪ್ಲೇಂಟ್ಸಿಗೆ ಕೊಡಬೇಕು ಅದನ್ನು ಕೊಡಬೇಕು ಅಂತ ಎಲ್ಲ ಪೊಲೀಸರಿಗೂ ಆದೇಶ ಮಾಡಿದ್ದೀವಿ. ಅದೇ ರೀತಿಯಲ್ಲಿ ನಮ್ಮವರೆಲ್ಲರೂ ವರ್ತನೆ ಮಾಡ್ತಾರೆ. ನಾನು ಅದೇ ರೀತಿಯಲ್ಲಿ ನಿಮ್ಮೊಟ್ಟಿಗೆ ವರ್ತನೆ ಮಾಡೋಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ. ಅದೇ ನಾನು ಹೇಳಿದ್ದೇನಲ್ಲ, ಜನರು ಫೋನ್ ಮಾಡೋದು, ನಮ್ಮ ಆಫೀಸಿಗೆ ಬಂದು ಮೀಟ್ ಆಗೋದು ಇವೆಲ್ಲ ಮಾಡ್ಬೋದು. ಇನ್ ಕೇಸ್ ಫೀಲ್ಡ್ ವರ್ಕಿಗೆ ಹೋಗಿರ್ತೀವಿ ಅಂತ ಕಾರಣಕ್ಕಿದ್ರೆ ನಾವು ಆಫೀಸಲ್ಲಿ ಇರಲ್ಲ. ಹಂಗಿದ್ರೆ ಸ್ವಲ್ಪ ಮುಂಚೆನೇ ತಿಳ್ಕೊಂಡು ಬರ್ಬೋದು, ಅಥವಾ ಫೋನಲ್ಲಿ ನನಗೆ ಕರೆ ಮಾಡಿ ಟೈಮ್ ತೊಗೊಂಡು ಬರ್ಬೋದು. ಏನು ಸಮಸ್ಯೆ ಇದ್ರು ಇದನ್ನು ಐಡಿಯಲಿ ಹೇಳಬೇಕಾದ್ರೆ ಪೊಲೀಸ್ ಸ್ಟೇಷನ್ಗಳಲ್ಲೇ ಹೋಗಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಬೇಕಾಗ್ತದೆ. 99% ನಿಮ್ಮ ಸಮಸ್ಯೆಗಳು ಪೊಲೀಸ್ ಸ್ಟೇಷನಲ್ಲೇ ಬಗೆಯಿರ್ತದೆ. ಆ ಒಂದು 1% ಅಲ್ಲಿ ಯಾರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗಲ್ಲ ಅಥವಾ ಇನ್ನೂ ಸರಿ ಆಗಬೇಕು ಅಂತಿದ್ದವರು ಜನರಲಿ ಹೈಯರ್ ಆಫೀಸರ್ಸ್ ಹತ್ರ ಹೋಗ್ತಾರೆ. ಸೊ ನಾನಂತ ಅಷ್ಟೇ ಅಲ್ಲ, ಎಲ್ಲ ಲೆವೆಲ್ ಆಫ್ ಆಫೀಸರ್ಸು ಎಲ್ಲರೂ ಆಕ್ಸೆಸಿಬಲ್ ಇರ್ತೀವಿ ನಿಮಗೆ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸೋಕ್ಕೆ.
ಅದೇನೇ ಇದ್ದರೂ ಕರಾವಳಿ ಜಿಲ್ಲೆಗಳು ಸದ್ಯ ಮಗ್ಗಲು ಬದಲಿಸುತ್ತಿವೆ. ಇಲ್ಲಿ ಕೋಮುವಾದ ಬಹುದೊಡ್ಡ ಸಮಸ್ಯೆ, ಅಭಿವೃದ್ಧಿ ಮತ್ತಿತರ ವಿಷಯಗಳು ಇಲ್ಲಿ ನಗಣ್ಯ. ಹಿಂದುತ್ವ ಕರಾವಳಿಯ ಹೊಸ ಭಾಷೆ. ಇಂತಹ ಜಿಲ್ಲೆಯಲ್ಲಿ ಕೋಮುವಾದವನ್ನ ದಮನಿಸುವುದರ ಜೊತೆಗೆ ಅಕ್ರಮಗಳನ್ನ ಹತೋಟಿಗೆ ತರುವ ಮಹತ್ತರ ಜವಾಬ್ದಾರಿ ನೂತನ ಎಸ್ಪಿ ಹರಿರಾಮ್ ಶಂಕರ್ ಮೇಲೆ ಇದೆ. ಇದು ಪಬ್ಲಿಕ್ ನೆಕ್ಸ್ಟ್ ವಿಶೇಷ. ಉಡುಪಿಯಿಂದ ರಹೀಂ ಉಜಿರೆ.